ದುಬೈನಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆ ಅಪಘಾತದಲ್ಲಿ ಮಂಗಳೂರು ಮೂಲದ ಯುವತಿ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ದುಬೈ ಏರ್ಪೋರ್ಟ್ನ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ವಿದಿಶಾ ಅಂಥೇಳಿ. ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟ್ನಲ್ಲಿ ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಂಗಳೂರು ಮೂಲದ 28 ವರ್ಷದ ವಿದಿಶಾ ಅವರು ಸಾವನ್ನಪ್ಪಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ಅವರು ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಅವರ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಮೂಲತಃ ಅವರು ಮಂಗಳೂರಿನವರು. ಮಂಗಳೂರು ಮೂಲದ ಯುವತಿ ದುಬೈನ ಏರ್ಪೋರ್ಟ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ವಿದಿಶಾ ಅಂತೇಳಿ. 28 ವರ್ಷ ವಯಸ್ಸವರಿಗೆ. ಪ್ರತಿನಿತ್ಯದಂತೆ ಇವತ್ತು ಕೂಡ ಕೆಲಸವನ್ನು ಮುಗಿಸ್ಕೊಂಡು ಇನ್ನೇನು ಮನೆ ತಲುಪಬೇಕು ಅನ್ನುವಷ್ಟರಲ್ಲೇ ಜವರಾಯ ಅಟ್ಟಹಾಸವನ್ನು ಮೆರೆದಿರುವಂತಹದ್ದು. ದುಬೈನ ಏರ್ಪೋರ್ಟ್ನ ಸನಿಹದಲ್ಲಿ ರಸ್ತೆ ಅಪಘಾತದಲ್ಲಿ ವಿದಿಶಾ ಅವರು ವಿಧಿವಶರಾಗಿರುವಂತಹದ್ದು. ಕಾರಿನಲ್ಲಿ ಮನೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಸಂಭವಿಸಿದೆ. ಕಾರ್ನಲ್ಲಿದ್ದಂತಹ ವಿದಿಶಾ ಅವರು ಕೊನೆ ಉಸಿರನ್ನು ಎಳೆದಿರುವಂತಹದ್ದು. ದುಬೈನಲ್ಲಿ ನಡೆದಿರುವಂತಹ ಆಕ್ಸಿಡೆಂಟ್ನಲ್ಲಿ ಮಂಗಳೂರು ಮೂಲದ ಯುವತಿ ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈ ವಿದಿಶಾ ಯಾರು? ಈ ಆಕ್ಸಿಡೆಂಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನು ಕೊಡ್ತೀರಿ ಅಂತ? ಪ್ರೇಮ, ಮಂಗಳೂರಿನ ಉಳ್ಳಾಲ ತಾಲೂಕಿನ ಕೋಟೆಕರ್ ಬೀರಿ ನಿವಾಸಿ ಕೆಂಪು ಮಣ್ಣು ಅನ್ನುವಂತ ಒಂದು ಪ್ರದೇಶದ ನಿವಾಸಿ ವಿದಿಶಾ, 28 ವರ್ಷದ ಯುವತಿ. ಈಕೆ ಕಳೆದ 5 ವರ್ಷಗಳಿಂದ ದುಬೈ ಏರ್ಪೋರ್ಟ್ ನಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಮಂಗಳೂರಿನ ಬೀರಿ ನಿವಾಸಿ ಆಗಿರುವಂತವರು. ಮಂಗಳೂರಿನ ಸಹ್ಯಾದ್ರಿ ಕಾಲೇಜಲ್ಲಿ ಪದವೀಧರೆಯಾಗಿ ಆ ಬಳಿಕ ಬೆಂಗಳೂರಿನಲ್ಲಿ 1 ವರ್ಷ ಕಂಪನಿಯಲ್ಲಿ ಕೆಲಸ ಮಾಡಿ ಆ ಬಳಿಕ 2019ರಿಂದ ದುಬೈಯಲ್ಲಿ ಏರ್ಪೋರ್ಟ್ ನಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಪ್ರತಿದಿನವೂ ಕಂಪನಿಯ ಕ್ಯಾಬ್ ಮೂಲಕನೇ ಮನೆಗೆ ತೆರಳ್ತಾ ಇದ್ರು ದುಬೈಯಲ್ಲಿ. ಆದ್ರೆ ಕ್ಯಾಬ್ ಮಿಸ್ ಆಗಿರುವಂತ ಹಿನ್ನೆಲೆಯಲ್ಲಿ ತನ್ನ ಸ್ವಂತ ಕಾರನ್ನ ಇತ್ತೀಚೆಗೆ ಸುಮಾರು 6 ತಿಂಗಳ ಹಿಂದೆ ಖರೀದಿ ಮಾಡಿರುವಂತಹ ಒಂದು ಹೊಸ ಕಾರ್ನ ಮೂಲಕ ಅವರು ಮನೆ ಹತ್ರ ಪ್ರಯಾಣ ಬೆಳೆಸ್ತಾರೆ. ಆ ಸಂದರ್ಭದಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವಂತಹ ವಿದಿಶಾ ಅಲ್ಲಿನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇನ್ನೇನು ಮೃತದೇಹಗಳನ್ನು ಅಲ್ಲಿನ ಪ್ರೊಸೀಜರ್ ಮೂಲಕ ಮಂಗಳೂರಿಗೆ ತರುವಂತ ಪ್ರಯತ್ನಗಳಾಗ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ವಿದಿಶಾ ಅವರ ತಾಯಿ ತಾಲೂಕಿನ ಮಾಜಿ ಉಪಾಧ್ಯಕ್ಷ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದುಬೈನ ಏರ್ಪೋರ್ಟ್ನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಕಳೆದ 5 ವರ್ಷಗಳಿಂದ. ಪ್ರತಿನಿತ್ಯದಂತೆ ಇವತ್ತು ಕೂಡ ಕೆಲಸವನ್ನು ಮುಗಿಸಿ ವಾಪಸ್ ಮನೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಗಂಭೀರವಾಗಿ ಗಾಯಗೊಂಡಿದ್ರು ರಸ್ತೆ ಅಪಘಾತದಲ್ಲಿ. ತತ್ಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಮಾಡಲಾಗಿತ್ತು. ಈಗ ಕೊನೆ ಉಸಿರನ್ನು ಎಳೆದಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ.